ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಪ್ರತಿಬಂಧಕ ಬಿಲ್ ಮಸೂದೆಯನ್ನ ಸಚಿವ ಎಚ್.ಕೆ. ಪಾಟೀಲ್ ಈಗ ಮಂಡಿಸಿದ್ದಾರೆ. ವಿಧೇಯಕಕ್ಕೆ ವಿಧಾನಸಭೆಯಲ್ಲಿ ವಿಪಕ್ಷ ಬಿಜೆಪಿಯಿಂದ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಮಂಡನೆ ವೇಳೆ ಒಪ್ಪಿಗೆ ಇಲ್ಲ ಅಂತ ಬಿಜೆಪಿ ಶಾಸಕರು ಕೂಗಿದ್ದಾರೆ. ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಪ್ರತಿಬಂಧಕ ಬಿಲ್ ಮಂಡನೆಯಾಗಿತ್ತು. ಪ್ರತಿಬಂಧಕ ಮಸೂದೆಯನ್ನ ಮಂಡಿಸಿದ್ದಾರೆ ಸಚಿವ ಎಚ್.ಕೆ. ಪಾಟೀಲ್. ಇನ್ನು ವಿಧೇಯಕಕ್ಕೆ ವಿಧಾನಸಭೆಯಲ್ಲಿ ವಿಪಕ್ಷ ಬಿಜೆಪಿಯಿಂದ ವಿರೋಧವನ್ನು ವ್ಯಕ್ತಪಡಿಸಲಾಗಿದೆ. ಈ ಮಂಡನೆಗೆ ನಮ್ಮ ಸಹಮತ ಇಲ್ಲ ಅಂತ ಬಿಜೆಪಿಗರು ಕೂಗಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನಿನ್ನೆನೂ ನಾನು ಕೂಡ ಉತ್ತರ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಫ್ಲಡ್ಡಲ್ಲಿ ಮಳೆ ಏನು ಹಾನಿಯಾಗಿದೆ ಅದರ ಬಗ್ಗೆ ನಾನು ಸದನದ ಗಮನವನ್ನು ಸೆಳೀತಾ ಇದ್ದೆ. ಆ ಸಂದರ್ಭದಲ್ಲಿ ನಾನು ಇವತ್ತು ಸರಿಯಾದಂಥ ಪರಿಹಾರವನ್ನು ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಅಲ್ಲಿಗೆ ನಿಂತಿತ್ತು. ನಾನು ಇವತ್ತು ಹೇಳ್ತಾ ಇದ್ದೀನಿ, ಫ್ಲಡ್ ಆದಂಥ ಸಂದರ್ಭದಲ್ಲಿ ಜನ ಸಂಕಷ್ಟದಲ್ಲಿರ್ತಾರೆ. ಮನೆಗೆ ನೀರು ನುಗ್ಗಿರುತ್ತೆ, ಮನೆಯಲ್ಲಿರೋ ಆಹಾರ ಪದಾರ್ಥ ಎಲ್ಲ ಹಾಳಾಗಿರುತ್ತೆ, ಮಲಗೋಕ್ಕೂ ಅವ್ರಿಗೆ ಜಾಗ ಇರಲ್ಲ. ನಾವೇನೋ ಗಂಜಿ ಕೇಂದ್ರ ಅಂತ ಓಪನ್ ಮಾಡ್ತೀರಿ, ಅಲ್ಲಿ ಯಾರ ಕೈಲಿ ಇರೋಕ್ಕಾಗುತ್ತೆ? ನಾವೇ ಹೋಟ್ಲಿಗೆ ಹೋದರೆ 3 ದಿನ ಇರೋಕ್ಕಾಗಲ್ಲ. ಆ ಗಂಜಿ ಕೇಂದ್ರದಲ್ಲಿ ಹೆಂಗಿರ್ತದೆ? ಮಕ್ಕಳು ಮರಿ ಎಲ್ಲ ಹಾಕ್ಕೊಂಡು ಒಟ್ಟೊಟ್ಟಿಗೆ ನಾನು ಹೋಗಿದ್ದೀನಿ. ಆಗ ನಾನು ರೆವಿನ್ಯೂ ಮಿನಿಸ್ಟರ್ ಆಯ್ದಾಗ ಒಟ್ಟೊಟ್ಟಿಗೆ 100 ಜನ 200 ಜನ ಸಾಧ್ಯನ ಅಧ್ಯಕ್ಷರು? ಇರೋಕ್ಕಾಗಲ್ಲ ಅದು. ಅಂಥ ಸಂದರ್ಭದಲ್ಲಿ ಸರ್ಕಾರ ಇಮಿಡಿಯೇಟಾಗಿ ಅವರಿಗೆ ಪರಿಹಾರ ಕೊಡಬೇಕು. ನೀವು ಕೊಟ್ಟಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ವಿಧಾನಸಭೆಯಲ್ಲಿ ಈಗಾಗಲೇ ಕಲಾಪ ಶುರುವಾಗಿದ್ದು, ದ್ವೇಷ ಭಾಷಣ ಪ್ರತಿಬಂಧಕ ಬಿಲ್ ಮಂಡನೆಯಾಗಿದೆ. ಪ್ರತಿಬಂಧಕ ಮಸೂದೆಯನ್ನ ಎಚ್.ಕೆ. ಪಾಟೀಲ್ ರವರು ಮಂಡಿಸಿದ್ದಾರೆ. ವಿಧೇಯಕಕ್ಕೆ ವಿಧಾನಸಭೆಯಲ್ಲಿ ವಿಪಕ್ಷ ಬಿಜೆಪಿಯಿಂದ ವಿರೋಧ ಕೂಡ ವ್ಯಕ್ತವಾಯಿತು. ಪ್ರಸ್ತಾವ ಹೌದನ ಪರವಾಗಿದೆ. ಇನ್ನು ವಿಧೇಯಕ ಮಂಡನೆ ಮಾಡುವಂತಹ ಸಂದರ್ಭದಲ್ಲೇ ಮೈಕ್ ಕೈಕೊಟ್ಟಿದೆ. ಮತಕ್ಕೆ ಹಾಕುವಂತಹ ವೇಳೆ ಕೈಕೊಟ್ಟಿದೆ ಸ್ಪೀಕರ್ ಮೈಕ್ ಇಲ್ಲದೆಯೇ ವಿಧೇಯಕಕ್ಕೆ ಅಂಗೀಕಾರ ದೊರೆತಿದೆ. ಕಲಾಪವನ್ನು 10 ನಿಮಿಷಗಳ ಕಾಲ ಸ್ಪೀಕರ್ ಯು.ಟಿ. ಖಾದರ್ ಮುಂದೂಡಿದ್ದಾರೆ. ವಿಧೇಯಕ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿಯೇ ಏಕಾಏಕಿ ಕೈಕೊಟ್ಟಿದೆ ಮೈಕ್. ಮತಕ್ಕೆ ಹಾಕುವ ವೇಳೆ ಸ್ಪೀಕರ್ ಮೈಕ್ ಕೈಕೊಟ್ಟಿದೆ. ಈ ಸಂದರ್ಭದಲ್ಲಿ ಮೈಕ್ ಇಲ್ಲದೆಯೇ ವಿಧೇಯಕಕ್ಕೆ ಅಂಗೀಕಾರ ಕೂಡ ದೊರೆತಿದೆ. ಕಲಾಪವನ್ನು 10 ನಿಮಿಷಗಳ ಕಾಲ ಸ್ಪೀಕರ್ ಯು.ಟಿ. ಖಾದರ್ ಮುಂದೂಡಿದ್ದಾರೆ. ಇನ್ನು ಮೈಕ್ ಕೊಟ್ಟಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ವಿಧಾನಸಭಾ ಬೆಳಗಾವಿಯ ದೃಶ್ಯಗಳಿದು. ಚಳಿಗಾಲದ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ವಿಧೇಯಕ ಮಂಡನೆ ಆಯ್ತಾ ಇತ್ತು. ಮಂಡನೆ ಮಾಡುವಂತಹ ಸಂದರ್ಭದಲ್ಲೇ ಮೈಕ್ ಕೈಕೊಟ್ಟಿದೆ. ಹಾಗಾಗಿ ಮತಕ್ಕೆ ಹಾಕುವ ವೇಳೆನೇ ಸ್ಪೀಕರ್ ಮೈಕ್ ಕೈಕೊಟ್ಟಿದೆ.